ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಆತ ಆ ಬಡ ಕುಟುಂಬದ ಏಕಮಾತ್ರ ಆಧಾರ ಸ್ತಂಭ. ಆಟೋ ಓಡಿಸಿ ಬದುಕು ಬಂಡಿಯನ್ನು ಸಾಗಿಸ್ತಾ ಇದ್ದ. ಆದರೆ ಕಿಡ್ನಿ ವೈಫಲ್ಯ ಆತನ ಬದುಕನ್ನೇ ಮುರಾಬಟ್ಟಿಯಾಗಿಸಿದೆ. ಇತ್ತ ತನ್ನ ಕರುಳ ಕುಡಿಯ ನರಳಾಟವನ್ನು ಕಂಡ ಹೆತ್ತಮ್ಮ ತನ್ನದೇ ಕಿಡ್ನಿಯನ್ನು ದಾನ ಮಾಡಲು ಮುಂದಾಗಿದ್ದಾಳೆ. ಆದರೆ ಈಗ ಹಿಡಿ ತುತ್ತಿಗೂ ಹೆಣಗಾಡ್ತಾ ಇರೋ ಆ ಬಡ ಕುಟುಂಬಕ್ಕೆ ಈ ದುಬಾರಿ ಚಿಕಿತ್ಸೆ ಮಾಡಿಸೋ ಶಕ್ತಿ ಇಲ್ಲ. ಸಣಕಲು ದೇಹದ ಈತನ ಹೆಸರು ಪ್ರಕಾಶ್. ಹೆತ್ತಮ್ಮ, ಪತ್ನಿ, ಮುದ್ದು ಮಗುವಿನ ಪುಟ್ಟ ಸಂಸಾರ ಈತನದ್ದು. ಆಟೋ ಓಡಿಸ್ತಾ ಜೀವನ ನಡೆಸ್ತಿದ್ದ ಈತನ ಬದುಕಿನ ಬಂಡಿ ಇದೀಗ ಹಳಿ ತಪ್ಪಿದೆ. ಕಾರಣ ಕಿಡ್ನಿ ವೈಫಲ್ಯ. ಬಾಳಿ ಬದುಕಬೇಕಾಗಿದ್ದ 29ರ ಹರೆಯದ ಪ್ರಕಾಶ್ನ 2 ಕಿಡ್ನಿಗಳು ವಿಫಲವಾಗಿದ್ದು ಜೀವನ್ಮರಣ ಹೋರಾಟದಲ್ಲಿದ್ದಾನೆ. ಕತ್ತಲು ಆವರಿಸಿದ್ದ ಬಾಳಲ್ಲಿ ಬೆಳಕನ್ನ ಅರಸುತ್ತಾ ಈತ ಅಂತಿಮವಾಗಿ ಬಂದದ್ದು ಸುವರ್ಣ ನ್ಯೂಸ್ನತ್ತ. ಆಟೋ ಓಡಿಸೋದು, ಬಾಡಿಗೆ ಆಟೋ ಓಡಿಸೋದು. ಇದು ನನ್ನ ಬಿ ಪಿ ಇತ್ತು. ಬಿ ಪಿಯಿಂದ ಟ್ಯಾಬ್ಲೆಟ್ ತೊಗೊತಾ ಇದ್ದೆ. ಅದರಿಂದ 2 ಕಿಡ್ನಿ ಡಾಕ್ಟ್ರ್ ಹೇಳಿದ್ರು 2 ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರು. ಮತ್ತು ಡಯಾಲಿಸಿಸ್ ಮಾಡ್ಸೋಕೆ ಕಾಸು ಇಲ್ಲ. ಆ ಡಯಾಲಿಸಿಸ್ ಮಾಡಿಸಿದಾಗ ಸುಸ್ತಾಗುತ್ತೆ, ಗಾಡಿಗೆ ಹೋಗೋಕ್ಕಾಗಲ್ಲ. 2 ದಿವಸ ಓಡಿಸ್ತೀವಿ, ಮಾತ್ರೆ ಗೀತ್ರೆ ಇಂಜೆಕ್ಷನ್ಗೆ ಆಗುತ್ತೆ, ಖರ್ಚಾಗುತ್ತೆ. ನನಗೆ ತುಂಬ ಕಷ್ಟದಲ್ಲಿದ್ದೀವಿ ಮೇಡಮ್ ನಾವು. ಮಗನ ನರಳಾಟವನ್ನು ಕಂಡ ಈತನ ತಾಯಿ ನಾಗಮ್ಮ ತನ್ನ ಕಿಡ್ನಿಯನ್ನೇ ದಾನ ಮಾಡಲು ಮುಂದಾಗಿದ್ದಾಳೆ. ವಾರಕ್ಕೆ 3 ಬಾರಿ ಡಯಾಲಿಸಿಸ್ ಮಾಡಿಸೋ ಅನಿವಾರ್ಯತೆಯಿಂದಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರೋ ಪ್ರಕಾಶ್ ಕೈ ಈಗ ಬರಿದಾಗಿದೆ. ಪುಟ್ಟ ಮೊಮ್ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡ ಈ ತಾಯಿ ಮಗನ ಜೀವ ಉಳಿಸಲು ಹೋರಾಡುತ್ತಿದ್ದಾಳೆ. ಕಿಡ್ನಿ ಕೊಡ್ತಾ ಇದ್ದೀನಿ, ನಾನೇ ಮನಸ್ಫೂರ್ತಿಯಾಗಿ ಹೇಳಿ ನಾನೇ ಕೊಡ್ತೀನಿ ಅಂತ ಹೇಳಿದೆ ಮೇಡಮ್. ನಾನು ಅದೇ ಯಾರಿದ್ದಾರೆ ನಮಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ಅದೇ ಒಂದು ಸಂಸಾರ ಹಾಳು ಮಾಡಬಾರ್ದು, ನನಗೆ ಅದು ಹೆಣ್ಮಗು ಜೀವನ ಹಾಳು ಮಾಡಬಾರ್ದು. ಒಂದು ಮಗು ಇದೆ ಮೇಡಮ್, ಅದಕ್ಕೋಸ್ಕರ ನಾನು ಇದು ಮಾಡ್ತಾ ಇದ್ದೀನಿ ಮೇಡಮ್. ಕಚೇರಿಗೆ ಬಂದು ಕಷ್ಟ ಹೇಳುತ್ತಾ ಕಣ್ಣೀರಾದ ಕುಟುಂಬವನ್ನ ಕರೆದುಕೊಂಡು ಸುವರ್ಣ ನ್ಯೂಸ್ ಸಾಗಿದ್ದು ಸೀದಾ ರಾಜಾಜಿನಗರದ ಸುಗುಣ ಆಸ್ಪತ್ರೆಗೆ. ನಮ್ಮ ನಿರೀಕ್ಷೆ ಹುಸಿಯಾಗಲಿಲ್ಲ. ಸುಗುಣ ಆಸ್ಪತ್ರೆ ರಿಯಾಯಿತಿ ದರದಲ್ಲಿ ಡಯಾಲಿಸಿಸ್ ಮಾಡಿಸಲು ಒಪ್ಪಿದ್ದು ಮಾತ್ರವಲ್ಲದೆ ಬರೋಬ್ಬರಿ 3 ಲಕ್ಷ ರೂಪಾಯಿಗಳ ಕಿಡ್ನಿ ಕಸಿ ಆಪರೇಷನ್ ಅನ್ನು ಉಚಿತವಾಗಿ ಮಾಡಲು ಮುಂದಾಗಿದೆ. ಭರವಸೆ ಎಲ್ಲ ಕೊಟ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಇಬ್ಬರದ್ದು ಮ್ಯಾಚ್ ಆಗ್ತದೆ ಅಂತ ಗೊತ್ತಾದಾಗ ನಮ್ಮ ಕಮಿಟಿಯಿಂದ ಪಾಸ್ ಆಯಿತು. ತಿರ್ಗಿ ನಾವು ಗೌರ್ಮೆಂಟ್ ಕಮಿಟಿಗೆ ಅಪ್ಲೈ ಮಾಡಿದ್ವಿ. ಗೌರ್ಮೆಂಟ್ ಕಮಿಟಿ ಅಲ್ಲಿಂದ ಪೊಲೀಸ್ ವೆರಿಫಿಕೇಷನ್ ಎಲ್ಲ ತೊಗೊಂಡು ಅವ್ರದ್ದು ರಿಲೇಷನ್ ಪ್ರೂವ್ ಆದಮೇಲೆ ಮತ್ತೆ ಮಾಡ್ಬೋದು ಅಂತ ಅವರು ಕನ್ಫರ್ಮ್ ಮಾಡಿದ್ಮೇಲೆ ನಮ್ಗೆ ಇವಾಗ ಪರ್ಮಿಷನ್ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ. ಶಸ್ತ್ರಚಿಕಿತ್ಸೆಗೇನೋ ಸುಗುಣ ರೆಡಿಯಾಗಿದೆ. ಆದರೆ ಆನಂತರದ ಔಷಧಗಳ ಖರ್ಚಿಗೆ ಇನ್ನೂ ಸಾವಿರಾರು ರೂಪಾಯಿಗಳ ಅಗತ್ಯವಿದೆ. ಈ ಬಡ ರೋಗಿಯ ಚಿಕಿತ್ಸೆಗಾಗಿ ಧನ ಸಹಾಯ ಮಾಡುವವರು ಸುಗುಣ ಹಾರ್ಟ್ ಟು ಹಾರ್ಟ್ ಚಾರಿಟೇಬಲ್ ಟ್ರಸ್ಟ್ನ ಸಿಂಡಿಕೇಟ್ ಖಾತೆ ನಂಬರ್ 0408201013301ಗೆ ಹಣ ಸಂದಾಯ ಮಾಡಬಹುದು. ನಿಮ್ಮ ಹಣ ಸಾವು ಬದುಕಿನ ಹೋರಾಟದಲ್ಲಿರೋ ಪ್ರಕಾಶ್ಗೆ ಸಂಜೀವಿನಿಯಾಗಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ರಜನಿ ಎಂಜೆ, ಸುವರ್ಣ ನ್ಯೂಸ್.